ಈ ವಿಡಿಯೋ ಮುಂದೂಡಿಕೆ ಬಗ್ಗೆ. ಪ್ರೋಕ್ರಾಸ್ಟಿನೇಷನ್. ನಾವು ಯಾವುದಾದ್ರೂ ಒಂದು ಕೆಲಸನ ಮುಂದೂಡ್ತಾ ಇದ್ದೀವಿ ಅಂದರೆ ಎರಡು ರೀಸನ್ ಇರುತ್ತೆ. ಒಂದು, ಡಿಸ್ಟ್ರಾಕ್ಷನ್ಸ್. ಇವಾಗ ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ಏನಾದ್ರು ಮಾಡಬೇಕಾದ್ರೆ ನಮ್ಮ ಗಮನ ರೀಲ್ಸ್ ನೋಡೋದ್ರ ಮೇಲೆ, ಟಿ ವಿ ನೋಡೋದ್ರ ಮೇಲೆ, ಇಲ್ಲ ಯಾರೋ ಫ್ರೆಂಡ್ಸ್ ಬಂದರು ಅಂತ ಅವ್ರ ಹತ್ರ ಮಾತಾಡೋದು, ಇಲ್ಲ ಅಂದರೆ ಸ್ಟವ್ ಮೇಲೆ 2 ವಿಷಿಲ್ ಕೂಗಲಿ ಅಂತ ಕುಕ್ಕರ್ ಇಟ್ಟು ಯಾವುದಾದ್ರೂ ಒಂದು ಬುಕ್ಸ್ನ ಓದ್ತಿದ್ರೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಡಿಸ್ಟ್ರಾಕ್ಷನ್ಸ್ ಅಂತ ಕರೀತಾರೆ. ಮಾಡಬೇಕನ್ನಿಸ್ತು, ಮಾಡಿದೆ. ಸರ್, ಲಾಸ್ಟ್ ವೀಕಲ್ಲಿ ಯಾವುದಾದ್ರು ಒಂದು ಕೆಲಸನ ಮುಂದೂಡಿಸಿದ್ದೀರಾ? ಸಾಮಾನ್ಯವಾಗಿ ಎಲ್ಲ ಮಾಡಿರ್ತೀನಿ. ಮಾಡಿದ್ದೀನಿ. ಕಸ್ಟಮರ್ ಫಾಲೋ ಅಪ್ಸ್ನ ಆಫೀಸ್ ವರ್ಕ್ ಅಲ್ಲ. ಇಲ್ಲ ಸರ್, ಯಾವುದೂ ಉಳಿಸ್ಕೊಂಡಿಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಒಂದು ಒಕೇಶನ್ ಇತ್ತು, ಅದನ್ನ ಏನಾದರೂ ಒಂದು ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೆ, ನಾನ್ ವೆಜ್ ಆ ಥರದ್ದು. ಬಟ್ ಆದರೆ ಅವತ್ತು ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಡೇಗೆ ನಾನು ಪ್ರಿಪೇರ್ ಮಾಡಿ. ಗಾಡಿ ಸರ್ವಿಸ್ ಅಷ್ಟೇ, ಅದು ನಿನ್ನೆ ಮಾಡಿಸಿದ್ದೀರಾ ಅಂದರೆ ಒಬ್ಬ ಮೆಕ್ಯಾನಿಕ್ ಅಣ್ಣ ನಾಳೆ ಬರ್ತೀನಪ್ಪ ಅಂತ ಹೇಳಿರ್ತಾನೆ. ನಾನು ಆಯಿತು ಅಣ್ಣ ಅಂತ ಹೇಳ್ಬಿಟ್ಟು ಸಂಡೇ ಎಲ್ಲ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನಾನು ಸಂಡೇ ನಾನು ಇರಲ್ಲ, ಬಿಡು ನಾಳೆ ಮಾಡಿಸ್ಕೊಳ್ಳೋದು ಅಂತ ಇರ್ತೀನಿ. ಬಟ್ ನಾಳೆ ಅವ್ನು ನನಗೆ ಚಾಕ್ಲೇಟ್ ಕೊಟ್ಟಿರ್ತಾನೆ. ಚಾಕ್ಲೇಟ್. ನಾನು ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಡಿಸ್ಟ್ರಾಕ್ಟ್ ಆಗ್ತೀನಿ. ಯಾವ ಮಟ್ಟಿಗೆ ಅಂದರೆ, ಇವಾಗ ಮ್ಯಾಗಿ ಏನಾದ್ರು 2 ಮಿನಿಟ್ಸಲ್ಲಿ ಮಾಡ್ಬೋದು ಅಂದರೆ ನನ್ನ ಡಿಸ್ಟ್ರಾಕ್ಷನ್ಸ್ ಲೆವೆಲ್ಗೆ 2 ಅವರ್ಸ್ ಆದರೂ ಆಗಲ್ಲ. ಇನ್ನು ಯಾವುದಾದ್ರು ಒಂದು ಬುಕ್ ಓದ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ನೀವೇ ನೋಡಬೇಕು. ಹೌ ಟು ಲುಕ್ ಎಟ್ ದಿ ವರ್ಲ್ಡ್. ಬಟ್ಟೆ ಏನು ಆ ಥರ ಹಾಕ್ಕೊಂಡಿದ್ದೀನಿ, ಇಷ್ಟೊಂದು ಹಸವಾಗಿ ಇಟ್ಕೊಂಡಿದ್ದೀನಿ ಆ ರೂಮು. ಕಾಫಿ ಕುಡಿಬೇಕಲ್ಲ, ಕಾಫಿ ಕಾಫಿ ಕಾಫಿ. ಹೌ ಟು ಲುಕ್ ಎಟ್ ದಿ ವರ್ಲ್ಡ್. ಏನು ಆಡ್ತಾ ಇದೆಯಾ? ಇರೋ ಮಗ, ನಾನು ಬಂದೆ. ಹೌ ಟು ಲುಕ್ ಎಟ್ ದಿ ವರ್ಲ್ಡ್. ಮಗ, ಊಟ ಮಾಡೋಣ? ಹೌ ಟು ಲುಕ್ ಎಟ್ ದಿ ವರ್ಲ್ಡ್. 3 hours later. ಇದನ್ನ ಪ್ರೊಕ್ರಾಸ್ಟಿನೇಷನ್ ಅಂತಾರೆ. ಅಂದರೆ ಯಾವ್ದಾದ್ರು ಒಂದು ಕೆಲಸನ ಮುಂದೂಡಿಸೋದು. ಎರಡನೇ ರೀಸನ್ ಬಂದು ಮೂಡ್ ಸ್ವಿಂಗ್ಸ್. ಯಾವ್ದಾರು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಏನಕ್ಕೆ ಮಾಡ್ತಾರೆ ಅನ್ನೋ ಲೇಸಿ ಮೂಡಲ್ಲಿ ಇರ್ತೀವಿ. ಇನ್ನೊಂದು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋ ಫಿಯರ್ ಮೂಡಲ್ಲಿ ಇರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಷ್ಟು ಕೂದಲು ಇದೆ, ನಾನು 1 ವೀಕಿಂದ ಕಟಿಂಗ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಬಟ್ ನನಗೆ ಮೂಡ್ ಬರ್ತಿಲ್ಲ. ಮೂಡು ಅನ್ನೋದಕ್ಕಿಂತ ಈ ಸಲ ಏನಾದ್ರು ಕಟಿಂಗ್ ಮಾಡಿಸಿದ್ರೆ ಭಯ, ಎಲ್ಲಿ ನಾನು ಚೆನ್ನಾಗಿ ಕಾಣಲ್ವೋ, ಇದನ್ನು ಅದನ್ನು ಮೂಡ್ ಸ್ವಿಂಗ್ಸ್ ಅಂತಾರೆ. ಮುಂದೂಡಿಕೆ ಮಾಡಬಾರ್ದು ಅನ್ನೋದಕ್ಕೆ ಏನಾದ್ರು ಒಂದು ಸಜೆಷನ್ಸ್. ಅದು ಟೈಮ್ಸ್ ಆಗ್ತಿಲ್ಲ, ಲೇಸಿನೆಸ್ ಒಂದ್ ಕಡೆ ಹೇಳ್ದೆ ನಾನು. ಲೇಸಿನೆಸ್ ಯಾವುದು ಅಂದ್ರೆ ಮೆಮೊರೇಬಲ್ ಇರ್ತದೆ. ಅಂದ್ರೆ ಒಂದೆರಡು ಮದ್ದು ಬಿಡ್ತೀನಿ. ಮೆಮೊರಿ ಇರ್ತದೆ, ಮೆಮೊರಿ ಇರುತ್ತೆ. ಬಟ್ ನಾಳೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಮೆಮೊರಿಯಬಲ್ ಅಂದ್ರೆ ಮೆಮೊರೀಸ್ ಆಗ್ಬಿಡುತ್ತೆ. ಬಿಟ್ಟಿರೋ ವರ್ಕೆ ಮೆಮೊರೀಸ್ ಆಗ್ಬಿಡುತ್ತೆ. ಹೊಟ್ಟೋಗಿರ್ತದೆ. ನಾಳೆ ಕೆಮ್ಮೆ ಬರ್ತದೆ, ತರ್ಬೇಕಲ್ಲಪ್ಪ ಅಂದ್ರೆ ತಲೆಯಲ್ಲಿ ಇರುತ್ತೆ, ಬಟ್ ತಂದಿರಲಿಕ್ಕಿಲ್ಲ. ಅದು ಮುಂದೂಡಿಕೆ ಆಗಿರುತ್ತೆ. ಫಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ಫಿಯರ್ಗೋಸ್ಕರ ಮಾಡ್ತೀರಾ, ಇಲ್ಲ ಲೇಸಿನೆಸ್ಗೋಸ್ಕರ ಮಾಡ್ತೀರಾ. ಲೇಸಿನೆಸ್, ಫಿಯರ್ ಇರಲ್ವಾ ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ? ಆದ್ರೆ ಏನಿಲ್ಲ, ಲೇಸಿನೆಸ್ ಇಂದ ಆಲ್ಮೋಸ್ಟ್ ಆವತ್ತಿನ ಕೆಲಸನ ಅವತ್ತೇ ಮಾಡಬೇಕು, ಲೇಜಿ ಮಾಡಬಾರ್ದು.
ಏಮ್ ಇರಬೇಕು, ಪರ್ಟಿಕ್ಯುಲರ್ ಒಂದು ಏಮ್ ಇರಬೇಕು. ನಾನು ಇವತ್ತು ಮುಗಿಸ್ಲೇಬೇಕು ಅನ್ನೋ ಒಂದು ಏಮ್ ಇತ್ತು ಅಂದರೆ ಎಷ್ಟೇ ಕಷ್ಟ ಆದರೂ ಅದು ಮಾಡೇ ಮಾಡ್ತೀವಿ ನಾವು. ಅದೊಂದಿದೆ. ಆಮೇಲೆ ಜೊತೆಗೆ ಮೈಂಡ್ ಸೆಟ್, ನಮ್ಮ ಮೈಂಡ್ ಸೆಟ್ನ ನಾವು ಇದು ಅಥಾರಿಟಿಲಿ ಇಟ್ಕೊಂಡು ಮಾಡಬೇಕು. ನಮ್ಮ ಅಥಾರಿಟಿಲಿ ಇಟ್ಕೊಂಡು ಮಾಡೋದು ಅಂದರೆ ಅದನ್ನು ಯಾವತ್ತು ಬೇಕೋ ಯಾವತ್ತು ಅನ್ಕೊಂಡಿರ್ತೀವೋ ಅವತ್ತನ್ನ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಅಂದರೆ ಈಗ ಹಿಂದೆ ಹೋಗಿರೋದನ್ನ ರಿಗ್ರೆಟ್ ಪಡಬಾರ್ದು. ಏನಾಗಿರೋದು ಅಥವಾ ಯೋಚನೆ ಮಾಡಿದ್ರೆ ಏನೂ ಆಗಲ್ಲ. ಏನು ಮುಂದೆ ಏನು ಮಾಡ್ಬೇಕು ಅದನ್ನ ಯೋಚನೆ ಮಾಡಿದ್ರೆ ಬೆಟರ್ ಅಂತ ನಾನು. ಹಿಂದೆ ಇರೋವರೆಗೆ ಮುಂದೆ ಇರೋದಲ್ವಾ, ಇವಾಗ ಏನು ಮಾಡಿ ಮುಂದೆ ಇರುತ್ತೆ, ಬಟ್ ನಮ್ಮ ಕೈಲಿ ನಾವು ತಾನೇ ಮಾಡ್ಕೊಂಡಿರೋದು. ಈಗ ಆ ಕೆಲಸ ನಾವು ನೆನ್ನೆನೆ ಮಾಡ್ಬೋದು ಅಂತ ನಮಗೆ ಗೊತ್ತಿರುತ್ತೆ. ಆದರೂ ನಾವು ನಾಳೆ ಪೋಷಣೆ ಮಾಡ್ತೀವಿ ಅಂದರೆ ಅದು ನಮ್ದು ಲೇಜಿತನ. ಬಟ್ ಏನಂದ್ರೆ ಅದೇ ಅದನ್ನ ಟೈಮ್ ತಗೊಂಡಾಗ ಮಾಡ್ಕೊಂಡ್ರೆ ಅದು ಏನು ಪ್ರಾಬ್ಲಮ್ ಬರಲ್ಲ. ಅದು ಇವತ್ತು ಬುಧವಾರ ಕಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಆಗಲೇ ಟೈಮ್ 10 ಗಂಟೆ ಆಗಿದೆ. 10 ಗಂಟೆಗೆ ಯಾವ್ದಾದ್ರು ಶಾಪ್ ಓಪನ್ ಇರುತ್ತೋ ಇಲ್ಲೋ ಅಂತ ನೋಡಬೇಕು. ಇದ್ದರೆ ಕಟಿಂಗ್ ಮಾಡಿಸ್ತೀನಿ, ಇಲ್ಲಾಂದರೆ ಮುಂದೂಡ್ತೀನಿ, ನಾಳೆ ಮಾಡಿಸ್ತೀನಿ. ನಾನು ಯಾವಾಗಲೂ ಇವ್ರ ಹತ್ರನೇ ಕಟಿಂಗ್ ಮಾಡಿಸೋದು. ಬಟ್ ಇವಾಗ ಟೈಮು 10 ಗಂಟೆ ಆಗಿದೆ. ಬ್ರೋ, ಇದು ಒಂದು ವಾರದಿಂದ ಕಟಿಂಗ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಮೂಡಿರಲಿಲ್ಲ, ಮುಂದೂಡಿಕೆ ಆಗ್ತಾನೇ ಇದ್ದೆ. ಇವಾಗ ಬಂದಿದ್ದೀನಿ. ಇವಾಗ ಟೈಮ್ ಬೇರೆ ಆಗಿದೆ. ಸೊ ನಾಳೆ ಎಷ್ಟೊತ್ತಿಗೆ? ನಾಳೆ 7:30 ಸಿಗ್ತೀರಾ? ಪಕ್ಕ ಇಷ್ಟು ಒಂದು ವಾರದಿಂದ ಪ್ರೊಕ್ರಾಸಿನೇಷನ್ ಅಲ್ಲಿ ಇದ್ದೀನಿ. ಮಾಡಿ ಈಗ ಪ್ರೂಫ್ ಐತೆ ಪಕ್ಕ ಇದು ಪ್ರೂಫ್ ಇರುತ್ತೆ ಈ ವಿಡಿಯೋ. ಥ್ಯಾಂಕ್ಸ್. ನಾಳೆ ಬರ್ತೀನಿ 7:30ಗೆ. ಓಕೆ, ಬಾಯ್. ಊಟ ಇಲ್ಲ ಈಗ ನಂದು ಇವಾಗ ಹೋಗಿ ರೂಮಲ್ಲಿ ಮಾಡಬೇಕು. ಬಾಯ್ ಬ್ರೋ. ಇವತ್ತು ಕಟಿಂಗ್ ಶಾಪು ಕ್ಲೋಸ್ ಆಗಿತ್ತು, ಕಟಿಂಗ್ ಮಾಡ್ಸೋಕ್ಕಾಗಲಿಲ್ಲ. ನಾಳೆ ಮಾಡಿಸ್ತೀನಿ. ಈ ವಿಡಿಯೋ ಮುಂದೂಡಿಕೆ ಬಗ್ಗೆ ಆಗಿತ್ತು. ನೀವೇನಾದರೂ ಯಾವ್ದಾದ್ರು ಕೆಲಸ ಮಾಡಬೇಕಾದ್ರೆ ಡಿಸ್ಟ್ರಾಕ್ಷನ್ಸಿಂದ ಮುಂದೂಡಿಕೆ ಆಗ್ತಿದ್ರೆ ಮೈಂಡ್ ಸೆಟ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಅಥವಾ ಮೂಡ್ ಸ್ವಿಂಗ್ಸಿಂದ ಏನಾದ್ರು ನೀವು ಆರೋಕ್ಕಾಗ್ತಿಲ್ಲ ಅಂದರೆ ಓಡೋಕ್ಕೆ ಸ್ಟಾರ್ಟ್ ಮಾಡಿ. ಓಡೋಕ್ಕಾಗ್ತಿಲ್ಲ ಅಂದರೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನಡೆಯೋಕ್ಕಾಗ್ತಿಲ್ಲ ಅಂದರೆ ತೆವಳಕ್ಕಾದ್ರೂ ಸ್ಟಾರ್ಟ್ ಮಾಡಿ. ತೆವಳಕ್ಕಾಗ್ತಿಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಲೈಕು, ಶೇರು, ಕಮೆಂಟು ಕೊಟ್ಟು ಬೇರೆ ವಿಡಿಯೋ ನೋಡಿ ಹೋಗಿ ಬರ್ತೀನಿ. How to look at the world.